ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಗ್ರೀನ್ ಚಟ್ನಿ ಮತ್ತು ಸ್ಮೂತಾಗಿರುವಂತಹ ರುಚಿಯಾದಂತಹ ದೋಸೆನ ಆಗಲೇ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ಎಷ್ಟು ಬೇಗನೆ ಆಗುತ್ತಂತಂದರೆ ಅಷ್ಟು ಬೇಗನೆ ಆಗುವಂಥ ದೋಸೆನ ನಾನು ಶೇರ್ ಮಾಡ್ತಾಯಿದ್ದೀನಿ. ಎಷ್ಟು ರುಚಿಯಾಗಿದೆ ಅಂತಂದರೆ ನಮ್ಮ ಮನೆಯಲ್ಲಿ ಸಾಲಿಲ್ಲ ಫ್ರೆಂಡ್ಸ್. ನಾನು ಇವತ್ತು ಮಾಡಿದ್ದು ಫಸ್ಟ್ ಟೈಮು, ಸಾಲಿಲ್ಲ ನಿಜವಾಗ್ಲೂ. ಇನ್ನೂ ಮಾಡಬಾರ್ದ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ. ಅಷ್ಟು ರುಚಿಯಾಗಿರುವಂತಹ ದೋಸೆನ ನಾನು ಶೇರ್ ಮಾಡಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಚಿರೋಟಿ ರವೆ ಈ ಬಟ್ಲಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ತೆಗೆದುಕೊಂಡಿದ್ದೀನಿ. ಆ ಚಿರೋಟಿ ರವೆನ ನಾವು ಈಗ ಜರಡಿ ಮಾಡ್ಕೊಂಬಿಡೋಣ ನೀಟಾಗಿ. ಯಾಕಂತಂದರೆ ಸ್ಟಾಕ್ ಇಟ್ಟಿರ್ತೀವಿ, ಅಂಗಡಿನಲ್ಲೂ ಸ್ಟಾಕ್ ಇಟ್ಟಿರ್ತಾರೆ. ಅದರಿಂದಾಗಿ ನಾವು ಜರಡಿ ಮಾಡಿಕೊಂಡ್ರೆ ನಾವು ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಈಗ ಸ್ವಲ್ಪ ನೀರನ್ನು ಹಾಕಿ ಕಲಸಿಡೋಣ. ಇದು ನೆನಿಬೇಕು ಸ್ವಲ್ಪ, ಒಂದು 5 ನಿಮಿಷ ನೆಂದರೆ ಸಾಕು. ಈ ಚಿರೋಟಿ ರವೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ. ಸಾಕಷ್ಟು ನೀರು. ಈಗ ಅದನ್ನು ನೀಟಾಗಿ ಕಲಸಿ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಅಷ್ಟು ಕಲಿಸಿದ್ದೀನಿ, ಒಂಚೂರು ಗಲೀಜಾಗಲ್ಲ ಕೈಗೆ, ಅಷ್ಟು ನೀಟಾಗಿರುತ್ತೆ ಚಿರೋಟಿ ರವೆ ಕಲಿಸಿದಾಗ. ಈಗ ನಾವು ಪುದೀನ ಸೊಪ್ಪನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಚಟ್ನಿಗೋಸ್ಕರ. ಈ ಪುದೀನ ಸೊಪ್ಪನ್ನು ನಾನು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಅದು ಗ್ರೀನ್ ಚಟ್ನಿ ಸೂಪರಾಗಿರುತ್ತೆ ಈ ದೋಸೆಗೆ. ಈಗ ನಾನು 1.5 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದು ಪಾನ್ಗೆ. ಈ ಪಾನು ಯಾವಾಗಲೂ ಫ್ರೈ ಮಾಡುವಂತಹ ಪಾನ್, ಅದರಿಂದಾಗಿ ಅದು ಎಷ್ಟೇ ತೊಳೆದ್ರೂ ಕಪ್ಪಾಗಿರುತ್ತೆ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಈಗ 6 ಹಸಿಮೆಣಸಿನ್ಕಾಯಿನ ನಾನು ಸೇರಿಸ್ತಾ ಇದ್ದೀನಿ. ಈ 6 ಹಸಿಮೆಣಸಿನ್ಕಾಯಿನ ಜೊತೆ ನಾನು 1.5 ಸ್ಪೂನಷ್ಟು ಕಡಲೆಬೇಳೆ, 1.5 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಫ್ರೈ ಮಾಡೋಣ. ಅನಂತರ ಕಾಯಿ ಚೂರನ್ನು ಹಾಕ್ಕೊಳ್ಳೋಣ, ಹಸಿ ಕೊಬ್ಬರಿನ. ಈಗ ಇದನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡೋಣ. ನೋಡಿ, ಹಸಿ ಕೊಬ್ಬರಿ ಸೇರಿಸಿದ್ದೀನಿ. ಅದು ಕೂಡ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಚಟ್ನಿ ಜಾಸ್ತಿ ಬೇಕಂದರೆ ನೀವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ತಗೋಬೋದಾಗುತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಅದರಿಂದಾಗಿ ನಾನು ಸ್ವಲ್ಪ ಚಟ್ನಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹಸಿದಿದ್ದರೆ ಹಸಿದಾಕಿ, ಒಣಗಿದ್ದಿದ್ದರೆ ಒಣಗಿದ್ದಾಕಿ ಕರಿಬೇವಿನ ಸೊಪ್ಪು, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಪುದೀನ ಸೊಪ್ಪನ್ನು ಕೂಡ ಹಾಕಿ ಎಲ್ಲನೂ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ತುಂಬಾ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಸಾಕು. ಎಲೆ ಎಲ್ಲ ಒಂದು ಸ್ವಲ್ಪ ಬಾಡೋ ರೀತಿ ನಾವು ಫ್ರೈ ಮಾಡ್ಕೊಂಬಿಡೋಣ. ಸಾಕು ಅಷ್ಟು ಫ್ರೈ ಆದರೆ. ಈಗ ಅದನ್ನು ನಾವು ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ಮತ್ತೆ ನಾವು ಚಟ್ನಿ ರುಬ್ಕೋಬೋದು. ಸ್ವಲ್ಪ ಹಾರಲಿಕ್ಕೆ ಬಿಡೋಣ. ಈಗ ಹಾರಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸು. ನೋಡಿ, ದೇವರು ಹೂವು ಕೊಟ್ಟಿದ್ದಾರೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಮೇಲೆ ಆಂಜನೇಯ ಸ್ವಾಮಿಗೆ ಇಟ್ಟಿದ್ದು ಹೂವು ಕೆಳಕ್ಕೆ ಹಾಕಿದರು, ಅದನ್ನು ನಾನು ತಲೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ, ನಾನು ಸ್ವಲ್ಪ ನೀರನ್ನು ಸೇರಿಸಿ ನಾನು ಚಟ್ನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತು ಚಟ್ನಿ. ಈಗ ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕದರಿ ಎಲ್ಲ ನೀಟಾಗಿ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಟ್ಟಿದ್ದೀವಿ. ಗ್ರೀನ್ ಚಟ್ನಿ ರೆಡಿ ಆಯಿತು. ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಆ ಚಟ್ನಿ. ಈಗ ಅದೇ ಜಾರಿಗೆ ನಾನು ತೊಳಿಲಿಲ್ಲ, ಯಾಕಂದರೆ ಅದು ಒಳ್ಳೆಯದು ಅಂತಂದ್ಬಿಟ್ಟು ತೊಳಿಲಿಲ್ಲ. ಅದರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ರೈಸನ್ನು ಒಂದು ಬೌಲ್ ತೆಗೆದುಕೊಂಡಿದ್ದೀನಿ, ಮತ್ತು ನೆನೆಸಿರುವಂತಹ ಈ ಚಿರೋಟಿನ ಮಿಕ್ಸ್ಡ್ ಎಲ್ಲ ಕೂಡ ಅದರೊಳಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ಕೂಡ ಒಂದು ಸ್ವಲ್ಪ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಷ್ಟು ನಾನು ರೈಸನ್ನು ತೆಗೆದುಕೊಂಡಿರೋದು, ಬೇಯಿಸಿರುವಂತಹ ಅನ್ನ. ನೋಡಿ, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಈಗ ಅದನ್ನು ಅದೇ ಬೌಲ್ಗೆ ನಾನು ಸೇರಿಸ್ತಾ ಇದ್ದೀನಿ. ಮತ್ತೆ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ನಾನು ಅದನ್ನು ಕೂಡ ಅದರ ಜೊತೆಗೇ ಸೇರಿಸ್ತಾ ಇದ್ದೀನಿ ನೀಟಾಗಿ. ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಮೊಸರಷ್ಟು ಗಟ್ಟಿ ಇದ್ದರೆ ಸಾಕು. ಮೊಸರಷ್ಟು ಗಟ್ಟಿಯಾಗಿರಬೇಕು, ಅಂದರೆ ನೀಟಾಗಿ ಕಲಿಸ್ಬೇಕಾಗತ್ತೆ. ಈಗ ಅದಕ್ಕೆ ತಕ್ಕಷ್ಟು ನಾವು ಪುಡಿ ಉಪ್ಪನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು, ನೀವು ದೋಸೆಗೆ ಯಾವ ರೀತಿ ಉಪ್ಪು ಹಾಕ್ತಿರೋ ಆ ರೀತಿ ಉಪ್ಪನ್ನು ಸೇರಿಸ್ಬೇಕು. ಮತ್ತು ಒಂದೇ ಒಂದು ಕ್ಯಾರೆಟನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಆ ತುರಿದಿಟ್ಕೊಂಡಂತಹ ಕ್ಯಾರೆಟನ್ನು ಕೂಡ ನಾನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ. ನೀವು ಆಪಲ್ ಇದ್ದರೂ ಆಪಲ್ ಹಾಕ್ಕೋಬೋದು, ಸೀಬೆಕಾಯಿ ಇದ್ದರೂ ಸೀಬೆಕಾಯಿ ಹಾಕ್ಕೋಬೋದು. ತುರಿದುಬಿಟ್ಟು ನೀವು ಹಣ್ಣುಗಳನ್ನು ಕೂಡ ನೀವು ಹಾಕ್ಕೋಬೋದು. ಆಪಲ್ ಆಗಲಿ ಸೀಬೆಕಾಯಿ ಆಗಲಿ ಹಾಕ್ಕೋಬೋದು. ಈಗ ನಾನು ಒಂದು ಪಾನನ್ನು ಇಟ್ಟಿದ್ದೀನಿ. ಪಾನಿಗೆ ನೀರನ್ನು ಚೆನ್ನಾಗಿ ಬಿಸಿ ಆದಮೇಲೆ ನೀರನ್ನು ಚಿಮುಕಿಸೋಣ. ಪಾನ್ ಬಿಸಿ ಆಗೋ ತನಕ ನಾವು ದೋಸೆ ಹುಯ್ದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಪಾನ್ ಬಿಸಿ ಆಗಿದೆ. ಈಗ ನೀರನ್ನು ನಾವು ಚಿಮುಕಿಸೋಣ. ಚಿಮುಕಿಸಿಬಿಟ್ಟು ಮತ್ತೆ ದೋಸೆನ ನಾವು ಹಾಕೋಣ. ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ಎಷ್ಟು ಮಂದ ಬೇಕೋ ಅಷ್ಟು ಮಂದ ನಾವು ಮಾಡ್ಕೋಬೋದು ದೋಸೆ. ನಾನು ಅಷ್ಟೇ ಅಗಲ ಹಾಕ್ತಾಯಿರೋದು. ಅದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕೋಣ. ಈಗ ನಾವು ಮುಚ್ಚಳ ಮುಚ್ಚೋಣ. ಸ್ವಲ್ಪ ಬೇಯಲಿ ನೋಡಿ. ಈಗ ಅದನ್ನು ಮತ್ತೆ ಇನ್ನೊಂದು ಕಡೆ ತಿರುಗಿಸೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ದೋಸೆ ಅಂತಂದರೆ ನಿಜವಾಗ್ಲೂ ಅಷ್ಟು ಬೇಗ ಒಂದು 10 ನಿಮಿಷದಲ್ಲಿ ನಿಮ್ಮೆಲ್ಲರಿಗೂ ನಿಮ್ಮ ಮನೆ ಮಂದಿಗೆಲ್ಲ ದೋಸೆ ಮಾಡ್ಕೋಬೋದು. ಅಷ್ಟು ಅರ್ಜೆಂಟಿಗೆ ಆಗಿಬಿಡುತ್ತೆ ದೋಸೆ. ತುಂಬ ಟೇಸ್ಟಾಗಿದೆ. ನಮ್ಮ ಮನೆಯಲ್ಲಿ ಸಾಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ 7 ದೋಸೆ ಆಗಿತ್ತು. 7 ದೋಸೆನೂ ಸಾಕಾಗಲಿಲ್ಲ ಮೂವರಿಗೆ. ನಾನು ಅಲ್ಲಿಗೂ ನಮ್ಮ ಯಜಮಾನ್ರಿಗೂ ನನ್ನ ಮಗನಿಗೆ ಇಬ್ಬರಿಗೆ ಕೊಟ್ಬಿಟ್ಟು ನಾನು ರಾಗಿ ರೊಟ್ಟಿ ಮಾಡಿಕೊಂಡೆ. ಅವ್ರಿಗೆ ಸಾಲಿಲ್ಲ ಅಂತಂದ್ಬಿಟ್ಟು. ನೋಡಿ ಆ ರೀತಿ ಎಲ್ಲ ದೋಸೆನೂ ನಾವು ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ. ಮತ್ತೆ ನೀವು ನಿಜವಾಗ್ಲೂ ಈ ದೋಸೆ ಇಷ್ಟು ರುಚಿನ ಅಂತ ನಿಜವಾಗ್ಲೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ನೋಡಿ ಎಲ್ಲ ದೋಸೆನ ರೆಡಿ ಆಯಿತು. ಪ್ಲೀಸ್ ಎಲ್ಲರೂ ಕೂಡ ಈ ದೋಸೆನ ಮಾಡಿ ನೋಡಿ, ಒಂದು ಸಲ ತಿಂದು ನೋಡಿ ಫ್ರೆಂಡ್ಸ್. ಮತ್ತೆ ಬಿಡೋದೇ ಇಲ್ಲ. ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಬಿಡೋದಿಲ್ಲ. ಅಷ್ಟು ರುಚಿಯಾಗಿರುತ್ತೆ. ಯಾಕಂತಂದರೆ ಕ್ಯಾರೆಟ್ ಕೂಡ ಹಾಕಿರ್ತೀವಿ. ತುಂಬಾ ರುಚಿಯಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.